ವಿಶ್ವವಿಖ್ಯಾತ ಮೈಸೂರು ದಸರಾ 2021 ಬಹಳ ಸರಳವಾಗಿ ನಡೀತಾ ಇದೆ. ಈ ಮೈಸೂರಿನಲ್ಲಿ ಬಹಳ ವಿಶೇಷ ಸ್ಥಳಗಳಿದೆ. ಆ ವಿಶೇಷ ಸ್ಥಳಗಳಲ್ಲಿ ಒಂದಾದಂಥ ರೈಲ್ವೆ ಮ್ಯೂಸಿಯಂ ಅಲ್ಲಿ ನಾನಿದ್ದೀನಿ. ನೀವು ರೈಲಲ್ಲಿ ಓಡಾಡ್ತಾ ಇದ್ವಿ, ಹಾಗೆ ರಾಜರು ಕೂಡ ರೈಲಲ್ಲಿ ಓಡಾಡ್ತಾ ಇದ್ರು. ಅವರ ಜೊತೆ ರಾಜರ ಜೊತೆ ರಾಣಿಯರು ಕೂಡ ಓಡಾಡ್ತಾ ಇದ್ರು. ಆ ರಾಣಿಯರ ಬೋಗಿ ಸಪ್ರೇಟ್ ಆಗಿರ್ತಿತ್ತು. ಅದು ರಾಜ ವೈಭೋಗದಿಂದ ಕೂಡಿರ್ತಿತ್ತು. ಆ ಬೋಗಿನ ನಾನು ಇವತ್ತು ತೋರಿಸ್ತೀನಿ, ಬನ್ನಿ. ಹಾಗಾದ್ರೆ ನಾನೀಗ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪ ಕುಮಾರಿಯವರು ಯೂಸ್ ಮಾಡ್ತಾ ಇದ್ದಂಥ ಬೋಗಿಯಲ್ಲಿದ್ದೀನಿ. ಈ ಬೋಗಿಯಲ್ಲಿ ಯಾವ ರೀತಿ ಅವರು ಇದ್ರು, ಅವರ ಪೀಠೋಪಕರಣಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಅವರು ಯೂಸ್ ಮಾಡ್ತಾ ಇದ್ದಂಥ ಡ್ರೆಸ್ಸಿಂಗ್ ಟೇಬಲ್. ರಾಣಿ ಪ್ರತಾಪ ಕುಮಾರಿಯವರು ಯೂಸ್ ಮಾಡ್ತಾ ಇದ್ದಂಥ ಡ್ರೆಸ್ಸಿಂಗ್ ಟೇಬಲ್ ಇದು. ಈ ಬೋಗಿ ಕಂಪ್ಲೀಟ್ ಆಗಿ ತೇಗದ ಮರದಿಂದ ಮಾಡಿದಂಥ ಬೋಗಿ. ತೇಗದ ಮರದಿಂದ ಈ ಬೋಗಿಯನ್ನು ಕೆತ್ತನೆ ಮಾಡಲಾಗಿರುತ್ತೆ. ಹಾಗೆ ಈ ಮಂಚ ಕೂಡ ರಾಣಿ ಪ್ರತಾಪ ಕುಮಾರಿಯವರು ಯೂಸ್ ಮಾಡ್ತಾ ಇದ್ದಂಥ ಮಂಚ ಇದು. ಅವರು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಇಲ್ಲಿ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ರು. ನೆಕ್ಸ್ಟ್ ಇದು ಅವರ ಬಾತ್ರೂಮ್ ಆಗಿತ್ತು. ಇದು ಈಗಿನ ಕಾಲದಲ್ಲಿ ನಾವು ವೆಸ್ಟರ್ನ್ ಟಾಯ್ಲೆಟ್ ಅಂತ ಹೇಳ್ತೀವಿ. ಇದು ಆಗಿನ ಕಾಲದಲ್ಲೇ ವೆಸ್ಟರ್ನ್ ಟಾಯ್ಲೆಟ್ ಅನ್ನ ಪ್ರತಾಪ ಕುಮಾರಿಯವರು ಯೂಸ್ ಮಾಡ್ತಾ ಇದ್ರು. ಅಲ್ಲಿ ವಾಶ್ ಬೇಸಿನ್ ಇನ್ನೂ ಕೂಡ ಇದೆ. ಅದನ್ನು ಓಪನ್ ಮಾಡಿದರೆ ವಾಶ್ ಬೇಸಿನ್ ಕೂಡ ಇರುತ್ತೆ. ಹಾಗೆ ಇನ್ನು ಪ್ರತಾಪ ಕುಮಾರಿಯವರು ಯೂಸ್ ಮಾಡ್ತಾ ಇದ್ದಂಥ ಬೋಗಿಯಲ್ಲಿ ಇನ್ನೂ ಏನೇನು ವಿಶೇಷತೆ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಇದು ಪ್ರತಾಪ ಕುಮಾರಿಯವರ ದಾದಿಯರಿರ್ತಾ ಇದ್ದಂಥ ರೂಮ್ ಇದು. ಅವರು ವಿಶ್ರಾಂತಿಗಿರ್ತಾ ಇದ್ದಂಥ ರೂಮು. ಅವರ ಮೆಟೀರಿಯಲ್ಸ್ ಏನೇನಿತ್ತು ಅದನ್ನೆಲ್ಲ ಇಟ್ಕೊಳ್ತಾ ಇದ್ದಂಥ ರೂಮ್ ಇದು. ಇನ್ನು ರಾಣಿ ಪ್ರತಾಪ ಕುಮಾರಿಯವರ ಜೊತೆಗೆ ಇರ್ತಾ ಇದ್ದಂಥ ಅಡುಗೆ ಮಾಡುವಂಥ ವ್ಯಕ್ತಿಗಳಿಗೆ ಇಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈ ಬೆಡ್ಡನ್ನು ಹಾಕಲಾಗಿತ್ತು. ನಾವು ಸಾಮಾನ್ಯವಾಗಿ ಈಗ ರೈಲಲ್ಲಿ ನಾವು ಈ ಥರದಂಥ ಬೆಡ್ಗಳನ್ನ ನೋಡಿರ್ತೀವಿ. ಆಗಲೂ ಕೂಡ ಇದೇ ರೀತಿಯಾದಂಥ ಬೆಡ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಇಲ್ಲಿ ರಾಣಿ ಪ್ರತಾಪ ಕುಮಾರಿಯವರಿಗೆ ಸಹಾಯಕರಾಗಿ ಇರ್ತಾ ಇದ್ದಂಥ ವ್ಯಕ್ತಿಗಳ ಇದು ಬೆಡ್ ಆಗಿತ್ತು. ಹಾಗೆ ಅವರಿಗೂ ಕೂಡ ಪ್ರತ್ಯೇಕವಾಗಿ ಒಂದು ಬಾತ್ರೂಮ್ ಟಾಯ್ಲೆಟ್ ಅಂತ ಇರ್ತಿತ್ತು. ಅದು ಇಂಡಿಯನ್ ಟಾಯ್ಲೆಟ್ ಆಗಿ ಯೂಸ್ ಮಾಡ್ತಾ ಇದ್ರು. ರಾಣಿಯ ಸಹಾಯಕರು ಯೂಸ್ ಮಾಡ್ತಾ ಇದ್ದಂಥ ಟಾಯ್ಲೆಟ್ ಇದು. ಇದಿಷ್ಟು ರಾಣಿ ಪ್ರತಾಪ ಕುಮಾರಿಯವರು ಯೂಸ್ ಮಾಡ್ತಾ ಇದ್ದಂಥ ಬೋಗಿ. ಆದರೆ ನೆಕ್ಸ್ಟ್ ಈ ಪ್ರತಾಪ ಕುಮಾರಿಯವರು ಜೊತೆಗೇನೆ ಅವರ ಸಹಾಯಕರು ಹಾಗೆ ಅಡುಗೆ ಭಟ್ಟರು ಇರ್ತಾ ಇದ್ದಂಥ ಬೋಗಿನೂ ತೋರಿಸ್ತೀನಿ, ಬನ್ನಿ. ರಾಣಿ ಪ್ರತಾಪ ಕುಮಾರಿಯವರಿಗೆ ಅಡುಗೆ ಮಾಡ್ತಾ ಇದ್ದಂಥ ಭಟ್ಟರು ಹಾಗೆ ಅವರಿಗೆ ಸಹಾಯ ಮಾಡ್ತಾ ಇದ್ದಂಥವರೆಲ್ಲ ಈ ಬೋಗಿಯಲ್ಲಿ ಪ್ರಯಾಣಿಸ್ತಾ ಇದ್ರು. ಬನ್ನಿ ಹಾಗಾದ್ರೆ ಈ ಬೋಗಿಯಲ್ಲಿ ಏನೇನಿದೆ ಅಂತ ನೋಡೋಣ. ಈ ಬೋಗಿಲೂ ಕೂಡ ಅವರಿಗೆ ಆದಂಥ ಸಪ್ರೇಟ್ ಆಗಿ ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಅವರಿಗೆ ಇಲ್ಲಿ ಹಾಸಿಗೆಯನ್ನು ಹಾಕಲಾಗಿದೆ. ಈ ಹಾಸಿಗೆಯಲ್ಲಿ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ರು. ಇದೊಂದು ಸ್ಟೋರ್ ರೂಮು. ಅಡುಗೆ ಮನೆ ಅಂತ ಹೇಳಿದ್ರೆ ಒಂದು ಸ್ಟೋರ್ ರೂಮ್ ಇರಲೇಬೇಕಲ್ವಾ. ಅಡುಗೆ ಪಾತ್ರೆ ಸಾಮಾನುಗಳನ್ನು ಇಡಬೇಕಾದಂಥ ಸ್ಟೋರ್ ರೂಮ್ ಇದು. ಈ ಸ್ಟೋರ್ ರೂಮಲ್ಲಿ ರಾಣಿ ಪ್ರತಾಪ ಕುಮಾರಿಯವರ ಸಹಾಯಕರು ಅಡುಗೆ ಮಾಡಬೇಕಾಗಿ ಅಡುಗೆ ಮಾಡ್ತಾ ಇದ್ದಂಥ ಪಾತ್ರೆಗಳು ಕೂಡ ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಈ ಪಾತ್ರೆಗಳೆಲ್ಲ ಆಗಿನ ಕಾಲದಲ್ಲಿ ಇದರಲ್ಲೇ ಅಡುಗೆ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಭಟ್ರು ಇಲ್ಲೇ ಸ್ಟೋರ್ ರೂಮಲ್ಲಿ ಇರುವಂಥ ಈ ಪಾತ್ರೆಗಳು ಏನೇನಿದೆ ಈ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾ ಇದ್ರು. ಇದು ನೋಡಿ, ಇದು ನೀವು ನೋಡ್ತಾ ಇದ್ದೀರಾ, ತಾಮ್ರದ ಒಂದು ನೀರಿನ ಕೊಳವೆ ಇದೆ. ಕುಡಿಯೋ ನೀರಿಗೋಸ್ಕರ ಈಗ ತಾಮ್ರದಲ್ಲಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಹಾಗೇನೆ ಆ ರಾಜರ ಕಾಲದಲ್ಲೂ ಕೂಡ ತಾಮ್ರದ ಒಂದು ಈ ಥರದೊಂದು ಪಾತ್ರೆಯನ್ನು ಯೂಸ್ ಮಾಡಿ ಅದಕ್ಕೆ ಒಂದು ಕೊಳಾಯಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ನೀರು ಹಿಡಿದು ಕುಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರು. ಇನ್ನು ನಂತರ ಈಗ ನಾವು ಬಾಯ್ಲರ್ ಅಂತ ಹೇಳ್ತೀವಿ. ಈ ಬಾಯ್ಲರ್ ಅನ್ನೋದು ಈಗ ಬಂದಿದ್ದಲ್ಲ, ಇದು ಹಳೆಯ ಕಾಲದಿಂದಲೂ ಇತ್ತು ಅಂತ ಈಗ ಉದಾಹರಣೆಗೋಸ್ಕರ ಇಲ್ಲೂ ಇದೆ. ಗುಜರಾತಿ ಬಾಯ್ಲರ್ ಅಂತ ಹೇಳ್ತಾರೆ. ಈ ಗುಜರಾತಿ ಬಾಯ್ಲರು ಆಗ ಕೃಷ್ಣರಾಜ ಒಡೆಯರ್ ಅವರು ಇದ್ದಂಥ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಬಾಯ್ಲರ್ ಇದು. ಇದು ಕಂಪ್ಲೀಟ್ ಆಗಿ
ತಾಮ್ರದಿಂದ ಕೂಡಿರುತ್ತೆ. ಈ ತಾಮ್ರದ ಬಾಯ್ಲರ್ ಅಲ್ಲಿ ಸ್ನಾನ ಮಾಡಬೇಕಾದ್ರೆ ನೀರನ್ನ ಬಿಸಿ ಮಾಡ್ತಾ ಇದ್ರು. ಇಲ್ಲಿ ಕಟ್ಟಿಗೆಗಳನ್ನ ಹಾಕಿ ಇಲ್ಲಿ ಉರಿ ಹಾಕಿದ್ರೆ ಈ ಬಾಯ್ಲರ್ ಇಂದ ಈ ನೀರು ಬಿಸಿ ಆಗ್ತಾ ಇತ್ತು. ಬಿಸಿಯಾದಂತ ನೀರು ಈ ಕೊಳವೆಯಿಂದ ಹೊರಗಡೆ ಬರ್ತಾ ಇತ್ತು. ಇದು ಬಾಯ್ಲರ್ ಇರುವಂತ ಜಾಗ. ಈ ಬಾಯ್ಲರು ಇಲ್ಲಿಂದ ನೀರನ್ನ ಅಲ್ಲಿ ಬಾತ್ರೂಮಿಗೆ ಕೂಡ ಸರಬರಾಜಾಗುತ್ತೆ. ಇಲ್ಲಿಂದ ಆ ಬಾತ್ರೂಮಿಗೂ ಕೂಡ, ಎಲ್ಲಿ ಪ್ರತಾಪ ಕುಮಾರಿಯವರು ಇದ್ದಂಥ ಬಾತ್ರೂಮಿಗೂ ಕೂಡ ಇದೇ ಬಾಯ್ಲರಿಂದ ನೀರು ಸರಬರಾಜಾಗ್ತಾ ಇತ್ತು. ಆಗ ಪ್ರಯಾಣ ಮಾಡಬೇಕಾದ್ರೆ ತುಂಬ ದಿನಗಳ ಕಾಲ ಪ್ರಯಾಣ ಮಾಡ್ತಾ ಇದ್ರು. ಹಾಗಾದ್ರೆ ಊಟಕ್ಕೆ ಏನು ಮಾಡೋದು? ಊಟಕ್ಕೂ ಕೂಡ ಇಲ್ಲೇ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ರಾಣಿ. ಇಲ್ಲಿ ರಾಣಿಗೆ ಫುಡ್ಡನ್ನು ರೆಡಿ ಮಾಡೋದಕ್ಕೋಸ್ಕರ ಅಡುಗೆ ಮನೆಯನ್ನ ಇದನ್ನು ಮಾಡ್ಕೊಂಡಿದ್ರು. ಅಡುಗೆ ಮನೆಗೆ ಈಗ ನಾವು ಹಳ್ಳಿಯಲ್ಲೆಲ್ಲ ಹೋದರೆ ನಾವು ಈ ಕಟ್ಟಿಗೆಯನ್ನು ಹಾಕಿ ಇಲ್ಲಿ ಪಾತ್ರೆಯನ್ನು ಇಟ್ಟು ಅಡುಗೆ ಮಾಡುವಂಥದ್ದು ನೀವು ನೋಡಿರ್ತೀರ. ಅದೇ ರೀತಿ ಈ ರೈಲಲ್ಲೂ ಕೂಡ ಕಟ್ಟಿಗೆಯನ್ನು ಹಾಕಿ ಪಾತ್ರೆಯನ್ನು ಇಡ್ತಾ ಇದ್ರು. ಇಲ್ಲೊಂದು ವಿಶೇಷತೆ ಇದೆ, ಏನು ಅಂದರೆ ರೈಲು ಹೋಗುವಾಗ ಪಾತ್ರೆಗಳು ಅಲ್ಲಾಡುತ್ತವೆ, ಅಂದರೆ ರೈಲು ಬೋಗಿ ಅಲ್ಲಾಡುತ್ತೆ. ಆಗ ಪಾತ್ರೆಗಳು ಬೀಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾತ್ರೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಬಂಧನ ನೋಡಿ ಇದು ಕಬ್ಬಿಣದ ಬಂಧನವನ್ನ ಹಿಂಗೆ ಹಾಕ್ತಾ ಇದ್ರು. ಈ ಪಾತ್ರೆಯನ್ನ ಇಟ್ಟ ನಂತರ ಈ ಕಬ್ಬಿಣವನ್ನ ಹಿಂಗೆ ಲಾಕ್ ಮಾಡ್ತಾ ಇದ್ರು. ಲಾಕ್ ಮಾಡಿದಾಗ ಬೋಗಿ ಅಲ್ಲಾಡುವಾಗ ಇದು ಪಾತ್ರೆಗಳು ಬೀಳ್ತಾ ಇರ್ಲಿಲ್ಲ. ಹಾಗಾಗಿ ಈ ಲಾಕ್ ಅನ್ನ ಮಾಡಿದ್ರು. ಹೊಗೆ ಬಂದರೆ, ಕಟ್ಟಿಗೆಯಿಂದ ಹೊಗೆ ಬಂದರೆ ಫ್ಯಾನನ್ನು ನಾವು ಅಡುಗೆ ಮನೆಯಲ್ಲಿ ನಾವು ಈಗೆಲ್ಲ ಫ್ಯಾನನ್ನು ಯೂಸ್ ಮಾಡ್ತೀವಿ. ಸೊ ಆಗಲೂ ಕೂಡ ಈ ರೀತಿಯಾದಂಥ ಫ್ಯಾನ್, ಎಕ್ಸಾಸ್ಟ್ ಫ್ಯಾನ್ ಅಂತ ಏನು ಹೇಳ್ತೀವಿ, ಎಕ್ಸಾಸ್ಟ್ ಫ್ಯಾನ್ ಕೂಡ ಆಗಿನ ಕಾಲದಲ್ಲಿ ಇದು ಯೂಸ್ ಮಾಡ್ತಾಯಿದ್ರು. ಹಾಗೆ ಈ ಅಡುಗೆ ಮನೆಯಲ್ಲಿ ಏನೇನು ಥಿಂಗ್ಸ್ ಇಟ್ಕೊಳ್ಬೇಕಾಗಿತ್ತು, ಉಪ್ಪು ಹುಳಿ ಖಾರ ಏನು ಇಟ್ಕೋಬೇಕಾದ್ರೂ ಇದೇ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದಿದ್ದು. ಹಾಗೆ ನಾವು ಹಿಂದಿನ ಕಾಲದಲ್ಲಿ, ಈಗೆಲ್ಲ ಮಿಕ್ಸಿ ಬಂದಿದೆ, ಹಿಂದಿನ ಕಾಲದಲ್ಲಿ ನಾವು ಕಲ್ಲಿನಿಂದ ಅರೆದು ಮಸಾಲೆಯನ್ನು ತಯಾರಿಸ್ತಾ ಇದ್ರು. ಆ ಮಸಾಲೆಯನ್ನು ಇಲ್ಲಿ ತಯಾರಿಸೋದಕ್ಕೋಸ್ಕರ ಒಳಕಲ್ಲು ಏನು ಹೇಳ್ತಾರೆ, ಒರಳು ಕಲ್ಲು ಅಂತ ಹೇಳ್ತಾರೆ, ಆ ಕಲ್ಲು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ರು. ಇನ್ನು ಈ ಏರಿಯಾ ಡೈನಿಂಗ್ ಏರಿಯಾ. ಊಟ ಮಾಡೋದಕ್ಕೋಸ್ಕರ ಈ ಏರಿಯಾದಲ್ಲಿ ಬಂದು ಊಟ ಮಾಡೋದಕ್ಕೋಸ್ಕರ ಈ ಡೈನಿಂಗ್ ರೂಮನ್ನು ಇಲ್ಲಿ ಮಾಡ್ಕೊಂಡಿದ್ರು. ಹಾಗೆ ಗೆಸ್ಟ್ಗಳು ಯಾರಾದರೂ ಬಂದರೆ ಈ ಡೈನಿಂಗ್ ಏರಿಯಾದಲ್ಲಿ ಊಟವನ್ನು ಮಾಡ್ತಾಯಿದ್ರು. ಇದು ರಾಣಿ ಕೂತ್ಕೊಳ್ತಾ ಇದ್ದಂಥ, ರಾಣಿ ಹಾಗೂ ರಾಜ ಕೂತ್ಕೊಳ್ತಾ ಇದ್ದಂಥ ಪ್ಲೇಸ್ ಇದು. ಈ ಚೇರಲ್ಲಿ ಕೂತ್ಕೊಳ್ತಾ ಇದ್ರು, ಇಲ್ಲಿ ಊಟವನ್ನು ಮಾಡ್ತಾಯಿದ್ರು. ಗೆಸ್ಟ್ಗಳು ಯಾರಾದರೂ ಬಂದರೆ ಇಲ್ಲಿ ಊಟಕ್ಕೆ ತಯಾರಿಯನ್ನು ಮಾಡ್ತಾಯಿದ್ರು. ಅಡುಗೆ ಮನೆಯಿಂದ ಡೈರೆಕ್ಟಾಗಿ ಇಲ್ಲಿಗೆ ತಗೊಂಡು ಬಂದು ಊಟವನ್ನು ಸರ್ವ್ ಮಾಡ್ತಾಯಿದ್ರು. ಈ ಊಟದ ಕೋಣೆ ನಂತರ ಪ್ರೇಯರ್ ರೂಮ್, ಅಂದರೆ ದೇವ್ರ ಕೋಣೆಯನ್ನು ಕೂಡ ಮಾಡ್ಕೊಂಡಿದ್ರು ಇಲ್ಲಿ. ಇದು ದೇವ್ರ ಕೋಣೆ. ಪ್ರೇಯರ್ ಮಾಡೋದಕ್ಕೋಸ್ಕರ ಈ ಕೋಣೆಯನ್ನು ಮಾಡ್ಕೊಂಡಿದ್ರು. ಇನ್ನು ಇದು ಬಾತ್ರೂಮ್. ಇದು ಅಲ್ಲಿ ನಾನು ಏನು ಬಾಯ್ಲರ್ ಕೂಡ ನಿಮಗೆ ತೋರಿಸಿದೆ, ಆ ಬಾಯ್ಲರಿಂದ ಬಂದಂಥ ನೀರು ಇಲ್ಲಿಗೆ ಬರ್ತಾ ಇತ್ತು. ಈ ನೀರು ಇಲ್ಲಿ ಬಿಸಿ ನೀರು ಬರ್ತಾ ಇತ್ತು, ಇಲ್ಲಿ ತಣ್ಣೀರು ಬರ್ತಾ ಇತ್ತು. ಆ ಬಾಯ್ಲರಿಂದ ಹೀಟ್ ಆಗಿ ಬಂದಂಥ ನೀರು ಇಲ್ಲಿ ಬರ್ತಾ ಇತ್ತು. ಈ ಬಾತ್ರೂಮ್ನಲ್ಲಿ ಸಹಾಯಕರು ಇಲ್ಲಿ ಸ್ನಾನ ಮಾಡ್ತಾ ಇದ್ದಂಥ ಬಾತ್ರೂಮ್ ಇದು. ತುಂಬ ಜನ ಇದ್ದಂಥ ಸಮಯದಲ್ಲಿ ಒಂದು ಬಾತ್ರೂಮ್ ಸಾಕಾಗೋದಿಲ್ಲ ಅಂತ ಇನ್ನೊಂದು ಬಾತ್ರೂಮ್ ಕೂಡ ಇಲ್ಲಿ ಮಾಡಿದ್ರು. ಈ ಬಾತ್ರೂಮಲ್ಲಿ ವಿಶೇಷತೆ ಏನಂತಂದರೆ, ಆಗ ಕೂಡ ಈ ಶವರನ್ನು ಯೂಸ್ ಮಾಡ್ತಾ ಇದ್ರು. ಇಲ್ಲೂ ಕೂಡ ಶವರ್ ನೀರು ಏನಾಗಿತ್ತಿತ್ತು ಇಲ್ಲಿಗೆ ಬರ್ತಾ ಇತ್ತು. ಈ ಶವರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಈ ನೀರು ಇಲ್ಲಿಂದ ಹೇಗೆ ನೀರು ಬರ್ತಾ ಇತ್ತು ಹಾಗೆ ಇಲ್ಲಿ ಇದ್ದಂಥ ಪೈಪ್ಗಳ ಸುತ್ತ ಇಲ್ಲೊಂದು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿದ್ದಾರೆ. ಈ ಪೈಪ್ಗಳ ಸುತ್ತ ಕೂಡ ನೀರು ಬರ್ತಾ ಇತ್ತು ಶವರ್ ಆಗಿ. ಈ ಕಡೆ ಎಲ್ಲ ಮೇಲ್ಗಡೆಯಿಂದ ಸೈಡಿಂದನೂ ಕೂಡ ಶವರ್ ಆಗಿ ನೀರು ಬರ್ತಾ ಇತ್ತು. ಅಲ್ಲಿಂದ ಬಾಯ್ಲರಿಂದ ಬಂದಂಥ ನೀರೇನಿದೆ ಈ ಕಡಾಯಿ ಅಂತ ಹೇಳ್ತೀವಲ್ಲ, ಈ ಇದ್ರೊಳಗೆ ತಾಮ್ರದ ಕಡಾಯಿ ಒಳಗೆ ಇದು ಶೇಖರಿಸ್ಕೊಳ್ಬಹುದಿತ್ತು. ಇಲ್ಲಿಂದ ಈ ಬಾತ್ರೂಮ್ನಲ್ಲಿರೋರು ಯೂಸ್ ಮಾಡ್ಕೊಳ್ತಾ ಇದ್ರು. ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪ ಕುಮಾರಿ ಅವರು ಯೂಸ್ ಮಾಡ್ತಾ ಇದ್ದಂಥ ಬೋಗಿಯಲ್ಲಿ ಇರುವಂಥ ವಿಶೇಷತೆಗಳು. ಇಲ್ಲಿಂದ 2 ಬೋಗಿಯನ್ನು ಅವರೇ ಯೂಸ್ ಮಾಡ್ತಾ ಇದ್ರು. ಇದು ಎಕ್ಸಿಟ್ ಪಾಯಿಂಟ್. ಇದು
ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪ ಕುಮಾರಿಯವರು ಯೂಸ್ ಮಾಡ್ತಾ ಇದ್ದಂಥ ರೈಲ್ವೆ ಬೋಗಿ ಎಷ್ಟು ವಿಶೇಷತೆಗಳಿಂದ ಕೂಡಿತ್ತು ಅಂತ ನೀವು ನೋಡಿದ್ರಲ್ಲ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಶ್ರೀಕಾಂತ್ ಜೊತೆ ವಿಸ್ಮಿತಾ ಬೆಳ್ಯಪ್ಪ, ಮೈಸೂರು.